ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದ್ವಾಡ್, ಧಾರವಾಡದಿಂದ. ಈಗಾಗಲೇ ಶ್ರೀ ಗಣೇಶ ಭುಜಂಗ ಕೃತಿಯ ಭಾಗ 1, ಭಾಗ 2 ಈ ಎರಡೂ ವಿಡಿಯೋಗಳನ್ನು ನೀವೆಲ್ಲರೂ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿದ್ದೀರಿ. ಬರ್ರಿ ಇವತ್ತು ಭಾಗ 3 ಅಂದ್ರೆ ಈ ಕೃತಿಯ ಕೊನೆಯ ಭಾಗವನ್ನು ಆನಂದಿಸೋಣ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ರಿ, ಮತ್ತೆ ಕೇಳ್ರಿ, ಯಾಕಂದ್ರೆ ಸಾಕಷ್ಟು ಮಹತ್ವದ ಮಾಹಿತಿಗಳು ಅವ, ಮಿಸ್ ಮಾಡದೆ ನೋಡ್ರಿ. ಮೊದಲು 7ನೇ ಶ್ಲೋಕವನ್ನು ಶ್ರೀಮತಿ ಸುರೇಖಾ ಮುಳುಗುಂದ್ ಅವರ ಮಧುರ ಕಂಠದಲ್ಲಿ ಕೇಳೋಣ. ಯಮೇಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮಾನಂದಮಾಕಾರ ಶೂನ್ಯಂ ಪರಂ ಪಾರಮೋಂಕಾರಮಾಮ್ನಾಯ ಗರ್ಭಂ ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ. ಮೊದಲು ಸರಳ ವಿವರಣೆಯನ್ನು ನೋಡೋಣ. ಯಮೇಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮಾನಂದಮಾಕಾರ ಶೂನ್ಯಂ ಪರಂಪಾರಮಾಮ್ನಾಯ ಓಂಕಾರ ಗರ್ಭಂ ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ. ಇಲ್ಲಿ ಓಂಕಾರದ ವರ್ಣನೆಯನ್ನು ಹೇಳ್ತಾರೆ. ಏಕಾಕ್ಷರವಾದ ಓಂಕಾರ ರೂಪಿ ಗಣೇಶನೇ, ನಿರ್ಮಲನಾದ, ನಿರ್ವಿಕಲ್ಪನಾದ, ನಿರಾಕಾರನಾದ, ಗುಣಾತೀತನಾದ, ಪರಮ ಆನಂದನಾದ, ಸಕಲ ವೇದಗಳ ಮೂಲಾಧಾರವಾದ ಓಂಕಾರವನ್ನು, ಸಕಲ ಬ್ರಹ್ಮಾಂಡದ ಸೃಷ್ಟಿಯನ್ನು ತನ್ನ ರತ್ನ ಗರ್ಭದಲ್ಲಿಟ್ಟುಕೊಂಡಂತಹ ಸಕಲ ಪುರಾಣಗಳು ಹಾಡಿ ಹೊಗಳುವಂತಹ ಗಣೇಶನನ್ನು ನಾನು ನಮಸ್ಕರಿಸುತ್ತೇನೆ ಅಂತ 7ನೇ ಶ್ಲೋಕದ ಭಾವಾರ್ಥ. ಈಗ 8ನೇ ಶ್ಲೋಕದ ಭಾವಾರ್ಥವನ್ನು ನೋಡಿ ನಂತರ ಸಂಕ್ಷಿಪ್ತ ವಿವರಣೆಗೆ ಹೋಗೋಣ. ಬರ್ರಿ 8ನೇ ಶ್ಲೋಕದ ಪಠಣ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರ ಮಧುರ ಕಂಠದಿಂದ. ಚಿದಾನಂದ ಸಾಂದ್ರಾಯ ಶಾಂತಾಯ ತುಭ್ಯಂ ನಮೋ ವಿಶ್ವಕರ್ತ್ರೇ ಚ ಹರ್ತ್ರೇ ಚ ತುಭ್ಯಂ ನಮೋನಂತ ಲೀಲಾಯ ಕೈವಲ್ಯಭಾಸೇ ನಮೋ ವಿಶ್ವಬೀಜ ಪ್ರಸೀದೇಶ ಸೂನೋ ನಮೋ ವಿಶ್ವಬೀಜ ಪ್ರಸೀದೇಶ ಸೂನೋ. ಚಿದಾನಂದ ಸಾಂದ್ರಾಯ ಶಾಂತಾಯ ತುಭ್ಯಂ ನಮೋ ವಿಶ್ವಕರ್ತ್ರೇ ಚ ಹರ್ತ್ರೇ ಚ ತುಭ್ಯಂ ನಮೋನಂತ ಲೀಲಾಯ ಕೈವಲ್ಯ ಭಾಸೆ ನಮೋ ವಿಶ್ವಬೀಜ ಪ್ರಸೀದೇಶ ಸೂನು. ಹೇ ಗಣೇಶನೇ, ನೀನೇ ಪರಮಾನಂದ, ನೀನೇ ಚೇತನ ಚೈತನ್ಯ ಮೂರ್ತಿ, ನೀನೇ ಶಾಂತಮೂರ್ತಿ, ನೀನೇ ಈ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಹಾಗೂ ಲಯಕರ್ತ. ಅನಂತ ಲೀಲೆಗಳನ್ನು ತೋರುವವನೂ ನೀನೇ, ಕೈವಲ್ಯ ಮಾರ್ಗ ಮುಕ್ತಿ ಮಾರ್ಗವನ್ನು ತೋರುವಂಥವನೂ ನೀನೇ. ಹೇ ವಿಶ್ವಬೀಜನೇ, ನಾನು ನಿನ್ನನ್ನು ನಮಸ್ಕರಿಸುವೆ, ಆರಾಧಿಸುವೆ. ಹೇ ಈಶ್ವರನ ಪ್ರಿಯ ಪುತ್ರನೇ, ಗಣೇಶನೇ, ನನ್ನ ಮೇಲೆ ಕರುಣೆಯನ್ನು ತೋರು, ಕೃಪೆ ಬೀರು ಎಂದು ಶ್ರೀ ಗಣೇಶನನ್ನು 8 ಶ್ಲೋಕಗಳಲ್ಲಿ ಆಚಾರ್ಯರು ಹಾಡಿ ಹೊಗಳಿದ್ದಾರೆ. ಈಗ ಏಕಾಕ್ಷರ ಅಂದರೆ ಓಂಕಾರದ ಬಗ್ಗೆ ಸ್ವಲ್ಪ ಮಹತ್ವಗಳನ್ನು ವಿವರಗಳನ್ನು ತಿಳಿದುಕೊಳ್ಳೋಣ. ಓಂಕಾರ ಅಂತಂದ್ರೆ ಅದೇ ಪ್ರಣವ ಮಂತ್ರ, ಪ್ರಾಣ ಮೂಲ ಶಬ್ದದಿಂದ ಬಂದಂಥ ಪ್ರಣವ ಮಂತ್ರ. ಓಂಕಾರ ಇದೇ ಪ್ರಣವ ಮಂತ್ರ, ಓಂಕಾರ ಇದೇ ಏಕಾಕ್ಷರ ಮಂತ್ರ. ಓಂಕಾರವು ಪರಬ್ರಹ್ಮನ ಸಂಕೇತ. ಜೀವದ ಅಥವಾ ಪ್ರಾಣ ನಿಯಂತ್ರಣದ ಮೂಲವೇ ಓಂಕಾರ. ಅದಕ್ಕೆ ಓಂಕಾರವನ್ನು ಬ್ರಹ್ಮನಾದ ಅಂತಾರ. ಹಾಗಾದ್ರೆ ಓಂಕಾರದ ಮೂಲ ಯಾವುದು, ಮಹತ್ವ ಏನು, ಅದರ ಚಿಹ್ನೆ ಹೆಂಗದ ಮತ್ತು ಅದರ ಉಚ್ಚಾರಣೆಯನ್ನು ನಾವು ನೋಡೋಣ. ಓಂ ಇದು ಒಂದು ಶಬ್ದ ಅಲ್ಲ. ಓಂ ಧ್ವನಿಯ ಅರ್ಥ ತಿಳಿಸಲಿಕ್ಕೆ ಅಸಾಧ್ಯದ, ಆದರೆ ಅದರ ಅನುಭವ ಅದ್ಭುತದ. ಓಂಕಾರವು 3 ಧ್ವನಿಗಳಿಂದ ಕೂಡಿದಂತಹ ಒಂದು ಏಕಾಕ್ಷರ. ಅಕಾರ, ಉಕಾರ, ಮಕಾರ. ಈ ಧ್ವನಿಗಳು ಅಕಾರವು ನಾಭಿಯಿಂದ,
ಉಕಾರವು ಹೃದಯದಿಂದ ಮತ್ತು ಮಕಾರವು ಗಂಟಲಿನಿಂದ ಹೊರಬರುವಂತಹ ಧ್ವನಿಗಳಾಗಿವೆ. ಇವುಗಳ ಸಂಯೋಗದಿಂದ ಹೊರಬಂದಂತಹ ಅಕ್ಷರವೇ ಓಂ ಏಕಾಕ್ಷರ. ಇಂತಹ ಪ್ರಣವ ಮಂತ್ರವನ್ನು ಜೋರಾಗಿ ಉಚ್ಚರಿಸಿದಾಗ ಮೊದಲ ಪೂರ್ಣ ತೆರೆದ ಬಾಯಿ, ನಂತರ ಅರ್ಧ ತೆರೆದ ಬಾಯಿ, ನಂತರ ಮುಚ್ಚಿದ ಬಾಯಿಯಿಂದ ಓಂಕಾರ ಹೊರಡುತ್ತದೆ. ಹಾಗೆಯೇ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ನಾಭಿ, ಹೃದಯ, ಗಂಟಲಿಗೆ ಅತ್ಯಂತ ಲಾಭ ಕೊಡುವಂಥ ಪ್ರಣವಾಕ್ಷರ ಏಕಾಕ್ಷರ ಓಂಕಾರ. ಓಂಕಾರದ ಉಚ್ಚಾರಣದಿಂದ ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರಗಳು ಜಾಗೃತಗೊಳ್ತಾವೆ. ಓಂಕಾರದ ಉಚ್ಚಾರಣದಿಂದ ವಾತಾವರಣ ಶುದ್ಧವಾಗ್ತದೆ. ಸಕಾರಾತ್ಮಕ ಊರ್ಜಾ ಶಕ್ತಿ ಎಲ್ಲ ಕಡೆ ಹರಡ್ತದೆ. ಧ್ಯಾನದ ಉಚ್ಚ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅಸೀಮ ಶಕ್ತಿಯನ್ನು ಪ್ರದಾನ ಮಾಡ್ತದೆ ಈ ಏಕಾಕ್ಷರ ಓಂಕಾರ. ನಾವು ಗಮನವಿಟ್ಟು ಆಲಿಸಿದಾಗ ಪ್ರತಿಯೊಂದು ಶಬ್ದದಲ್ಲಿ ಓಂಕಾರ ಮೂಲಕ ಭಗವಂತನ ಸಾನ್ನಿಧ್ಯವನ್ನು ನಾವು ಕಾಣಬಹುದು. ಪಂಚಭೂತಗಳಿಂದಲೂ ಓಂಕಾರ ನಾದ ಕೇಳಿ ಬರ್ತದೆ. ದೇವಾಲಯದ ಘಂಟಾನಾದದಿಂದ ಹೊರಬರುವ ಓಂಕಾರ ಸರ್ವವ್ಯಾಪಿ ಭಗವಂತನನ್ನು ಕಾಣುವ ಉದ್ದೇಶವಾಗಿದೆ. ಇತರೆ ಅಥವಾ ಬಾಕಿ ಉಳಿದೆಲ್ಲ ಶಬ್ದಗಳನ್ನು ಉಚ್ಚರಿಸುವಾಗ ತುಟಿ, ನಾಲಿಗೆ, ಗಂಟಲು, ಹಲ್ಲು, ದವಡೆ ಇವೆಲ್ಲವುಗಳ ಚಲನೆಯನ್ನು ನಾವು ನೋಡ್ತೀವಿ. ಆದರೆ ಓಂಕಾರ ಉಚ್ಚರಿಸುವಾಗ ಇವು ಯಾವುದೂ ಇರೋದಿಲ್ಲ. ಇದೇ ಓಂಕಾರದ ವಿಶಿಷ್ಟತೆ. ಅದಕ್ಕೆ ಓಂಕಾರಕ್ಕೆ ಏಕಾಕ್ಷರ ಅಂತಾರೆ. ಅಕ್ಷರ ಅಂತಂದ್ರೆ ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ಅರ್ಥ. ಓಂಕಾರ ಏಕಾಕ್ಷರದಲ್ಲಿ ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ಯೋಗಶಾಸ್ತ್ರ, ವಿಜ್ಞಾನಶಾಸ್ತ್ರ ಎಲ್ಲ ಅವ. ದೇವಾಲಯದ ಘಂಟಾನಾದದಲ್ಲಿ ಮೂಡುವಂಥ ಓಂಕಾರದ ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮನ ಮುರಳಿಯ ನಾದದಲ್ಲಿಯೂ ಓಂಕಾರ ಇರುವುದು. ಅದೇ ಏಕಾಕ್ಷರ. 4 ವೇದಗಳ ಸ್ಪಷ್ಟ ನಿರ್ಣಯ, ಮೂಲಾಧಾರವೇ ಓಂಕಾರ ಏಕಾಕ್ಷರ. ಮನಸ್ಸಿನಲ್ಲಿ ಏಳುವಂಥ ಕೆಟ್ಟ ವಿಚಾರಗಳ ಪ್ರಕ್ಷುಬ್ಧ ಅಲೆಗಳು ಶಮನಗೊಳ್ಳುತ್ತವೆ ಓಂಕಾರದ ಉಚ್ಚಾರಣದಿಂದ. ಓಂಕಾರದ ಉಚ್ಚಾರಣೆ 21 ಸಾರಿ ಅತಿ ಸೂಕ್ತವಾಗಿದೆ ಅಂತ ಹೇಳ್ತಾರೆ. 21 ಸಾರಿ ಯಾಕೆ? ಈ 21 ಸಂಖ್ಯೆಯಲ್ಲಿ ಏನು ವಿಶೇಷತೆ ಅದ ಅಂತಂದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚಕೋಶಗಳು ಇದರೊಳಗೆ ಅಡಗಿದಂಥ ಒಂದು ದೈವತ್ವ ಸೇರಿ 21 ಓಂಕಾರ ಅತ್ಯಂತ ಅವಶ್ಯಕವಾಗಿದೆ. ಧರ್ಮಾಚರಣೆಯ ಕೊನೆಯಲ್ಲಿ ನಾವು 3 ಬಾರಿ ಶಾಂತಿ ಮಂತ್ರ ಓಂಕಾರದೊಂದಿಗೆ ಪಠಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೇವೆ. ಓಂ ಶಾಂತಿ 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 ಅಂತೇವಿ. ಅಂದ್ರೆ ಮೊದಲನೆಯ ಶಾಂತಿ ಅಧಿಭೌತಿಕ ಅಂದ್ರೆ ದೇಹ ಸಂಸ್ಕರಣೆಗೆ ಸಂಬಂಧಿಸಿದ್ದು. ಎರಡನೆಯ ಶಾಂತಿ ಅಧಿದೈವಿಕ ಮನಸ್ಸು ಸಂಸ್ಕರಣೆಗೆ ಸಂಬಂಧಿಸಿದ್ದು. ಮೂರನೆಯ ಶಾಂತಿ ಆಧ್ಯಾತ್ಮಿಕ ಅಂದ್ರೆ ಆತ್ಮ ಸಂಸ್ಕರಣೆಗೆ ಇರ್ತದೆ. ದೈವಿ ಶಕ್ತಿಯನ್ನು ಆಹ್ವಾನಿಸಲಿಕ್ಕೆ ಉಪಯೋಗಿಸುವಂಥ ಒಂದು ದಿವ್ಯ ಏಕಾಕ್ಷರ ಮಂತ್ರ ಓಂಕಾರ. ವೇದ, ಪುರಾಣ, ಉಪನಿಷತ್ತು ಮತ್ತು ಸಂಪೂರ್ಣ ಇವುಗಳಲ್ಲಿರುವಂಥ ಸಂಪೂರ್ಣ ಶ್ಲೋಕ, ಸ್ತೋತ್ರ, ಮಂತ್ರ, ಭಂಡಾರದ ಉಚ್ಚಾರಣೆಗೆ ಓಂ ಪ್ರಣವ ಮಂತ್ರದಿಂದಲೇ ಪ್ರತಿಯೊಂದು ಪ್ರಾರಂಭವಾಗುವವು. ಓಂಕಾರದಲ್ಲಿಯೇ ಸಮಸ್ತ ಬ್ರಹ್ಮಾಂಡ ಅಡಗಿದೆ. ಸಮಸ್ತ ಸೃಷ್ಟಿಯದ ಸೃಷ್ಟಿಯೇ ಓಂಕಾರ, ಓಂಕಾರವೇ ಸೃಷ್ಟಿ. ಓಂಕಾರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಾಸ ಅದ. ಸಂಸ್ಕೃತದೊಳಗೆ ಅಥವಾ ದೇವನಾಗರಿ ಲಿಪಿಯೊಳಗೆ ನಾವು ಓಂ ಅಕ್ಷರ ಬರೆದಾಗ ಅ, ಉ ಮತ್ತು ಚಂದ್ರಬಿಂದು ಅಂದ್ರೆ ಮಕಾರಗಳ ಆಕಾರವನ್ನು ನಾವು ಗಮನಿಸ್ತೇವೆ. ಈ ನೀವು ಸ್ಕ್ರೀನ್ ಮೇಲೆ ಚಿತ್ರದೊಳಗೆ ನೋಡ್ತಿರ್ಬೋದು. ಈ 3 ಅಕ್ಷರಗಳ ಮಿಲನದಿಂದ ಉತ್ಪತ್ತಿಯಾದ ದೇವನಾಗರಿಯಲ್ಲಿ ಬರೆದಂಥ ಓಂ ಆಕಾರ ಈ ದೇವನಾಗರಿ ಲಿಪಿಯಲ್ಲಿರುವ ಓಂಕಾರವನ್ನು ನಾವು ಕೆಳಮುಖವಾಗಿ ಬರೆದಾಗ ಅದರೊಳಗೆ ನಾವು ಗಣಪತಿ ಆಕಾರವನ್ನು ಕಾಣ್ತೀವಿ. ಅಂದ್ರೆ ಮೇಲೆ ಅವನ ಲಲಾಟ ಅಥವಾ ತಿಲಕ ಮತ್ತು ಸೊಂಡಿಲು ಮತ್ತು ಚಂದ್ರಬಿಂದು ಅವನ ಕಣ್ಣು ಅಂತ ಹೇಳ್ಬೋದು. ನಾವು ಗಣಪತಿ ಪೂಜೆ ಮಾಡಬೇಕಾದ್ರೆ ಈ ರಂಗೋಲಿಯನ್ನು ನಾವು ಹಾಕಿ ಗಣಪತಿ ಪೂಜೆಯನ್ನು ನಾವು ಮುಂದುವರಿಸಬಹುದು.
ಕೆಲವರು ಓಂಕಾರವನ್ನು ಚಿತ್ರದೊಳಗೆ ತೋರಿಸಿರುವಂತೆ ಇನ್ನೊಂದು ರೀತಿಯಲ್ಲಿ ರಂಗೋಲಿ ಹಾಕ್ತಾರೆ. ಈ ಚಿತ್ರದೊಳಗೆ ತೋರಿಸಿದಾಗ ಮೇಲಿನ ಭಾಗ, ಓಂನ ಮೇಲಿನ ಭಾಗ ಅದು ದೇವಿಯ ತಿಲಕ ಅಂತ ಹೇಳ್ಬೋದು, ಮತ್ತು ಆಕೆಯ ಮೂಗು ಮತ್ತು ನತ್ತನ್ನು ಅದು ತೋರಿಸ್ತದೆ. ಇದನ್ನು ದೇವಿ ಸ್ವರೂಪವಾಗಿ ಇದನ್ನು ರಂಗೋಲಿಯಲ್ಲಿ ಬರೀತಾರೆ. ಇದು ಅಂದ್ರೆ ಓಮಿಂದ ನಾವು ಗಣಪತಿಯನ್ನು ಸೃಷ್ಟಿಸಬಹುದು. ಇದು ಅಂದರೆ ಎಲ್ಲ ಸೃಷ್ಟಿಯ ಮೂಲ ನಮಗೆ ಓಂಕಾರ ಅದ ಅಂಥೇಳಿ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ಒಟ್ಟಿನೊಳಗೆ ಹೇಳಬೇಕಂದ್ರೆ ಎಲ್ಲವೂ ಸೃಷ್ಟಿಯ ಮೂಲವೇ ಆಗಿದೆ. ಆಮೇಲೆ ಸೃಷ್ಟಿ ಓಂಕಾರದಲ್ಲಿಯೇ ಅಡಗಿದೆ ಅಂತ ನಾವು ಹೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯ 7ನೇ ಅಧ್ಯಾಯದೊಳಗೆ ಏನು ಹೇಳ್ಯಾನ ಅಂತಂದ್ರೆ ನಾವು ಸುರೇಖಾ ಮೇಡಮ್ ಕಂಠದಿಂದ ಕೇಳೋಣ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು. ಏಳನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಅಹಂ ಪ್ರಣವಃ ಸರ್ವವೇದೇಶು, ಸಮಸ್ತ ವೇದಗಳಲ್ಲಿರುವ ಓಂಕಾರವೇ ನಾನು ಅಂತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದ್ದಾನೆ. 9ನೇ ಅಧ್ಯಾಯದಲ್ಲಿಯೂ ಸಹ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಂ ಋಕ್ಸಾಮಯಜುರೇವ ಚ. 9ನೇ ಅಧ್ಯಾಯದಲ್ಲಿ ಅಹಂ ವೇದ್ಯಂ ಪವಿತ್ರಂ ಓಂಕಾರ ಅಂತ ಹೇಳಿದ್ರೆ, ಅಂದ್ರೆ ನಾನೇ ಅನುಭವಕ್ಕೆ ಬರುವ ಪವಿತ್ರ ಧ್ವನಿ ಓಂಕಾರ, ನಾನೇ ಭೇದಿಸಲಿಕ್ಕೆ ಅಸಾಧ್ಯವಾದ ಬ್ರಹ್ಮನಾದ ಏಕಾಕ್ಷರ ಓಂಕಾರ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಾನೆ. ನಾವು ದೇವರನ್ನು ನಾನಾ ನಾಮಾವಳಿಯ ಮೂಲಕ ಕರಿತೀವಿ. ಆದರೆ ಎಲ್ಲ ದೇವಾನುದೇವತೆಗಳಿಗೆ ಉಪಯೋಗ ಆಗುವಂಥ ಅತ್ಯಂತ ಸರಳ ಏಕೈಕ ನಾಮಾವಳಿ ಅಂತಂದ್ರೆ ಓಂಕಾರ. ಮೂಕ ಕಿವುಡರೂ ಸಹ ಉಚ್ಚಾರ ಮಾಡಲಿಕ್ಕೆ ಬರುವಂತಹ ಏಕಾಕ್ಷರ ಓಂಕಾರ. ಯೋಗಶಾಸ್ತ್ರದಲ್ಲಿ ಓಂಕಾರಕ್ಕೆ ವಿಶೇಷ ಮಹತ್ವ ಅದ. ಓಂಕಾರದಿಂದ ಧ್ಯಾನದ ಮೂಲಕ ಸಮಸ್ತ ಚಕ್ರಗಳನ್ನು, ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿ ಸಾಮರ್ಥ್ಯ ಈ ಏಕಾಕ್ಷರ ಓಂಕಾರ ಹೊಂದಿದೆ. ಈ ಓಂಕಾರದ ಮಹತ್ವ ಎಷ್ಟದ ಅಂತಂದ್ರೆ ನಮಗೆ ಇಲ್ಲೇ ರಾಮಕೃಷ್ಣ ಪರಮಹಂಸರ ಒಂದು ಕಥೆ ಅಥವಾ ಒಂದು ಸಂದರ್ಭ ಸನ್ನಿವೇಶ ನಮಗೆ ನೆನಪಾಗ್ತದೆ. ಅದೇನಂದ್ರೆ ಒಂದು ಸಲ ರಾಮಕೃಷ್ಣ ಪರಮಹಂಸರು ಅಫೀಮು ಸೇವನೆಯ ದುರಭ್ಯಾಸ ಇರುವಂಥ ಒಬ್ಬ ಯುವಕನನ್ನು ಕಾಣ್ತಾರೆ. ಆವಾಗ ಅವರು ಆ ಯುವಕನಿಗೆ ಇಂತಹ ಅಫೀಮು ಸೇವನೆಯು ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದನ್ನು ತ್ಯಜಿಸಬೇಕು ನೀನು ಅಂಥೇಳಿ ಅವರು ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನಾನು ಇದನ್ನು ತ್ಯಜಿಸಲಿಕ್ಕೆ ಭಾಳ ಪ್ರಯತ್ನ ಮಾಡೇನಿ ಗುರುಗಳೇ, ಆದರೆ ನನ್ನಿಂದ ಆಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗವಲ್ದು ಅಂತ ಹೇಳ್ತಾನೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇದಕ್ಕೆ ಒಂದು ಸರಳ ಉಪಾಯ, ನೀ ಎಲ್ಲ ಪ್ರಯತ್ನ ಮಾಡಿ ಕೈ ಬಿಟ್ಟಿಯಲ್ಲ, ನಾ ಹೇಳೋದು ಒಂದು ವಿಚಾರವನ್ನು ಪ್ರಯತ್ನ ಮಾಡಿ ನೋಡು, ಅದರಿಂದ ಏನಾದರೂ ಉಪಯೋಗ ಆಗಬಹುದು ಅಂತ ನನಗನ್ನಿಸ್ತದೆ ಅಂದ್ಕೊಳ್ಳೆ ಆ ಯುವಕ ಒಪ್ಕೋತಾನೆ. ಆವಾಗ ರಾಮಕೃಷ್ಣ ಪರಮಹಂಸರು ಆ ಯುವಕನ ಕೈಯೊಳಗೆ ಒಂದು ಪಾಟಿ ಮತ್ತು ಬಳಪ ಕಡು ಕೊಡ್ತಾರೆ. ಅಂದ್ರೆ ಸ್ಲೇಟು ಮತ್ತು ಚಾಕ್, ಒಂದು ಪಾಟಿ ಮತ್ತು ಕಡು ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಇದನ್ನು ತಗೋ, ಈ ಕಡು ತಗೊಂಡು ಈ ಸ್ಲೇಟ್ ಮೇಲೆ ನೀನು ಓಂಕಾರ ಬರಿಬೇಕು. ಆಮೇಲೆ ಅದನ್ನು 3 ಸಲ ನೀನು ಓಂಕಾರ ಹೇಳ್ತಾ ಅದನ್ನು ಅದರ ಮೇಲೆ 3 ಸಲ ನೀನು ತೀಡಬೇಕು. ದಿನ ಅದರ ಮೇಲೆ ತೀಡಬೇಕು. ಓಂ ಅಂತ ಹೇಳಬೇಕು, ಒಂದು ಸಲ ಬರಿಬೇಕು, ಮತ್ತು ಇನ್ನೊಂದು ಸಲ ಬರಿತಾ ಮತ್ತು ಓಂ ಅಂತ ಹಿಂಗೆ 3 ಸಲ ನೀನು ಒಂದು ಓಂಕಾರ ಹೇಳ್ತಾ ಇದನ್ನು ತೀಡಬೇಕು. ತೀಡಿ ಆದಮೇಲೆ ಸ್ಲೇಟ್ ಸೈಡಿಗೆ ಇಟ್ಬಿಡು. ಆ ಚಾಕ್ ಏನದಲ್ಲ ಅದನ್ನು ನೀನು ತೂಕ ಮಾಡಿ ನೋಡಬೇಕು. ಅದು ಎಷ್ಟು ತೂಕದ್ದದನೋ ಅಷ್ಟೇ ನೀನು ಅಫೀಮು ತಗೋಬೋದು. ಆಮೇಲೆ ಮರುದಿವಸ ಪುನಃ ನೀನು
ಓಂ ಅಂತ ಬರಿಬೇಕು. 3 ಸಲ ಅದನ್ನು ನೀನು ಹೇಳ್ತಾ ಹೇಳ್ತಾ ಅದನ್ನು ತೀಡಬೇಕು. ಅದಾದಮೇಲೆ ಮತ್ತು ಆ ಚಾಕ್ ಪೀಸು ನೀನು ಮತ್ತೆ ವಜನ್ ಮಾಡಬೇಕು. ಅದರದ್ದು ವೆಯ್ಟ್ ನೋಡಬೇಕು, ತೂಕ ಮಾಡಿ ಅದು ಎಷ್ಟು ತೂಕ ಇರ್ತದೋ ಅಷ್ಟೇ ನೀನು ಅಫೀಮು ಸೇವನೆ ಮಾಡ್ತಾ ಹೋಗಬೇಕು. 21 ದಿನ ನೀನು ಮಾಡಬೇಕು. ನನಗೆ ಖಾತ್ರಿ ಅದ, ನನಗೆ ನೀನು ಅಫೀಮು ಸೇವನೆ ಬಿಟ್ಟೇ ಬಿಡ್ತೀಯ 21ನೇ ದಿನ ಅಂಥೇಳಿ ನನಗೆ ಖಾತ್ರಿ ಅನ್ನಿಸ್ತದೆ. ಇಷ್ಟು ಸರಳ ಉಪಾಯ ಅದ, ಇದು ಮಾಡು ನೋಡು. ಆಗ ಯುವಕನಿಗೆ ನಂಬಿಕೆ ಆಗಲಿಲ್ಲ, ಅವ್ರ ಮೇಲೆ ವಿಶ್ವಾಸ ಬರಲಿಲ್ಲ. ಇದನ್ನು ಮಾಡೋದ್ರಿಂದ ನನಗೆ ಅಫೀಮು ಇದಕ್ಕೆ ಏನು ಸಂಬಂಧ, ನೀವೊಂದು ಸಲ ಮಾಡಿ ನೋಡು, ನಿನಗೇನಾದರೂ ಉಪಯೋಗ ಆಗ್ಬೋದು ಅಂದ್ಕೊಳ್ಳೆ ಯುವಕ ಒಪ್ಕೋತಾನೆ. ಆಮೇಲೆ ಮರುದಿವ್ಸಿಂದ ಅವನು ಆ ಸ್ಲೇಟ್ ಮೇಲೆ ಬರೀಲಿಕ್ಕೆ ಶುರು ಮಾಡ್ತಾನೆ. 3 ಸಲ ಓಂಕಾರ ತೀಡ್ತಾನೆ, ಬಾಯಿಯಿಂದ ಉಚ್ಚಾರಣೆ ಮಾಡ್ತಾನೆ. ಆಮೇಲೆ ಅದನ್ನು ತೂಕ ಮಾಡ್ತಾನೆ. ಅದನ್ನು ಅಷ್ಟೇ ತೂಕದ್ದು ಅಫೀಮನ್ನು ಸೇವನೆ ಮಾಡ್ತಾ ಹೋಗ್ತಾನೆ. ಅದು ದಿನ ಕಳೆದಂಗೆ ಆ ಚಾಕ್ ಪೀಸು ಸಣ್ಣದಾಗ್ತಾ ಹೋಗ್ತದೆ. ಅದು ತೂಕದಲ್ಲಿಯೂ ಸಹ ಕಡಿಮೆ ಆಗ್ತಾ ಹೋಗ್ತದೆ, ಗಾತ್ರದಲ್ಲಿಯೂ ಸಣ್ಣದಾಗ್ತದೆ, ತೂಕದಲ್ಲಿಯೂ ಕಡಿಮೆ ಆಗ್ತಾ ಹೋಗ್ತದೆ. 21ನೇ ದಿವಸ ಅವನ ಕೈಯಾಗ ಬರೀಲಿಕ್ಕೆ ಖಡು ಇರೋದಿಲ್ಲ. ಬರೆದು ಮುಗಿಸ್ತಾನ, ಖಡು ಮುಗೀತದೆ, ತೂಕ ಮಾಡಲಿಕ್ಕೆ ಏನೂ ಇರೋದಿಲ್ಲ. ಅವತ್ತು ಅವನಿಗೆ ಅಫೀಮು ಸೇವನೆ ಮಾಡಲಿಕ್ಕೆ ಇರೋದಿಲ್ಲ. ಆದರೆ ಅವನಿಗೆ ಅತ್ಯಂತ ಆನಂದ ಆಗ್ತದೆ. ಅವ ಓಡಿ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗ್ತಾನೆ. ಗುರುಗಳೇ, ನಿಮ್ಮಿಂದ ನಾನು ಉದ್ಧಾರ ಆದೆ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಯಾಕಪ್ಪ, ಏನಾಯಿತು, ಏನಾದರೂ ಲಾಭ ಆಯಿತಾ ನಾ ಹೇಳಿದ್ದು ಉಪಾಯದಿಂದ ಅಂತ ಅವ್ರು ಕೇಳ್ತಾರೆ. ಆವಾಗ ಅವ ಹೇಳ್ತಾನೆ, ಹೌದು ಗುರುಗಳ, ಇಷ್ಟು ಸರಳ ಉಪಾಯ ಓಂಕಾರದಿಂದ ಆಗ್ತದೆ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಆ ಚಾಕ್ ಪೀಸು ಮತ್ತು ಸ್ಲೇಟಿನಿಂದ ಇಷ್ಟೆಲ್ಲ ಉಪಯೋಗದ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಅದು ಸ್ಲೇಟು ಮತ್ತು ಚಾಕ್ ಪೀಸಿನ ಚಮತ್ಕಾರ ಅಲ್ಲ, ಓಂಕಾರದ ಚಮತ್ಕಾರ. ಆಮೇಲೆ ಆ ಹುಡುಗನಿಗೆ ದಿನಾ ಅದನ್ನು ಓಂಕಾರ 3 ಸಲ ಹೇಳಿ 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 ಅವನಿಗೆ ಅಫೀಮಿನಿಗಿಂತ ಓಂಕಾರವೇ ಹೆಚ್ಚು ರುಚಿಸಲ್ಪಡ್ಲಿಕ್ಕತ್ತಿತ್ತು. ಹಾಗಾಗಿ ಅವನಿಗೆ ಆ ದುಶ್ಚಟ ಬಿಟ್ಟು ಅವನಿಗೆ ಓಂಕಾರ ಹೇಳೋ ಅಭ್ಯಾಸ ಆಗಿ ಹೋಗಿತ್ತು. ಅದರ ರುಚಿ ಅವನಿಗೆ ಹತ್ತಿಬಿಟ್ಟಿತ್ತು. ಆ ರುಚಿಯನ್ನು ಆಸ್ವಾದಿಸಿದ್ದ. ಹಾಗಾಗಿ ಅವನ ಅಫೀಮಿನ ದುಶ್ಚಟ ಹೋಯಿತು. ಆಗ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಿ ಆಧ್ಯಾತ್ಮ ಕಡೆ ಅವನ ಒಲವು ಹೆಚ್ಚಿಸಿಕೊಂಡು ಮುಂದೆ ಒಳ್ಳೆ ಜ್ಞಾನಿಯಾಗಿ ಅವನು ಬೆಳೆದನಂತ. ಅಂದ್ರೆ ಓಂಕಾರದೊಳಗೆ ಬರೀ 3 ಸಲ ಓಂಕಾರ ಹೇಳಿದ್ದಕ್ಕೆ ಇಷ್ಟು ಚಮತ್ಕಾರ ಆಯಿತು ಅಂತಂದ್ರೆ 21 ಸಲ ಅನ್ನೋರಿಗೆ ಎಷ್ಟೆಲ್ಲ ಆಗ್ಬೋದು ಅನ್ನೋದನ್ನು ಇಲ್ಲಿ ಈ ಒಂದು ಸಣ್ಣ ಸನ್ನಿವೇಶದ ಒಳಗೆ ನಾವು ಕಾಣ್ತೇವೆ. ಇದೇ ರೀತಿ ನಾವು ನೋಡಿದಾಗ ನಮ್ಮ ಭಾರತದ ಮಧ್ಯಪ್ರದೇಶದಲ್ಲಿ ಸ್ಥಾಪಿತ ಇರುವಂಥ 12 ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ಮತ್ತು ಅಮರೇಶ್ವರ ಪುಣ್ಯಕ್ಷೇತ್ರಗಳು ಸಹ ಇದರ ಪ್ರತೀಕ, ಓಂಕಾರದ ಪ್ರತೀಕವಾಗ್ಯವ. ಇಲ್ಲೇ ಏನಾಯ್ತು ಅಂತಂದ್ರೆ, ವಿಂಧ್ಯ ಪರ್ವತರಾಜನಿಗೆ ಓಂಕಾರ ಏಕಾಕ್ಷರದ ಅರಿವನ್ನು ಮೂಡಿಸಿದಂಥ ಪ್ರತೀಕ ಈ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಮತ್ತು ಅಮರೇಶ್ವರ ಆಗ್ಯವ. ಇದ್ರ ಮೇಲೇನೂ ಒಂದು ಸಣ್ಣ ಕಥೆಯನ್ನು ನಾವು ಕೇಳ್ಬೋದು. ಇದು ವಿಂಧ್ಯ ಪರ್ವತದ ಒಂದು ಸಣ್ಣ ಸನ್ನಿವೇಶ ಅಂತ ಹೇಳ್ಬೋದು. ವಿಂಧ್ಯ ಪರ್ವತರಾಜನಿಗೆ ಒಮ್ಮೆ ಬಹಳ ಅಹಂಕಾರ ಬಂದು ಇಡೀ ಬ್ರಹ್ಮಾಂಡದೊಳಗೆ ಎಲ್ಲಕ್ಕಿಂತ ಗಾತ್ರದೊಳಗೆ ತಾನೇ ಆಕಾಶದ ಎತ್ತರಕ್ಕೆ ವಿಶಾಲವಾಗಿ ಬೆಳಿಬೇಕು ಅನ್ನೋದೊಂದು ಅಪೇಕ್ಷೆ ಉಂಟಾಯಿತು. ನಾರದರ ಹೇಳಿಕೆ ಪ್ರಕಾರ ಅವ ಶಿವನನ್ನು ಕುರಿತು ತಪಸ್ಸು ಮಾಡಿದ, ವರ ಪಡ್ಕೊಂಡ. ನಾನು ಎಲ್ಲಕ್ಕಿಂತ ಅಗಲ, ಉದ್ದ, ಎತ್ತರ, ವಿಶಾಲವಾಗಿ ಆಕಾಶದ ಎತ್ತರಕ್ಕೆ ನಾನು ಬೆಳಿಬೇಕು ಅಂಥೇಳಿ ವರ ಪಡ್ಕೊಂಡ. ಶಿವ ವರ ಕೊಟ್ಟ. ಅವನು ವಿಶಾಲವಾಗಿ ಬೆಳಿಲಿಕತ್ತ. ದಿನೇ ದಿನೇ ಅವನ ವಿಶಾಲತೆ ಗಾತ್ರದೊಳಗೆ ಹೆಚ್ಚು 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 ಆಗ್ತಾ ಹೋತು. ಆಗ ನಾರದ ಬಂದು ಹೇಳ್ತಾನೆ, ನಿನಗಿಂತ ಮೇರು ಪರ್ವತ ಇನ್ನೂ ವಿಶಾಲವಾಗಿದ್ದಾನ ಅಂದ್ಕೊಳ್ಳಿ, ಹಾಗಂದ್ರೆ ನಾನು ಮೇರು ಪರ್ವತಕ್ಕಿಂತನೂ ವಿಶಾಲವಾಗಿ ಬೆಳಿಬೇಕು ಅಂಥೇಳಿ ಇಚ್ಛೆ ಪಡ್ತಾನೆ. ಅದೇ ರೀತಿ ಅವನು ಅತೀ ವಿಶಾಲವಾಗಿ ಬೆಳ್ಕೋತ ಹೋಗ್ತಾನೆ. ಅತೀ ವಿಶಾಲವಾಗಿ ಬೆಳೆದಿದ್ದರಿಂದ ನಮ್ಮ ಭೂಮಾತೆಗೆ ತೊಂದರೆ ಆಯಿತು. ಅದೇ ರೀತಿ ಸ್ವರ್ಗದ ಎಲ್ಲ ದೇವಾನುದೇವತೆಗಳಿಗೆ ತೊಂದರೆ ಶುರುವಾಯಿತು.
ಆಗ ವಿಂಧ್ಯ ಪರ್ವತರಾಜ ಮಾತ್ರ ಬಹಳ ಆನಂದದೊಳಗಿದ್ದ ಮತ್ತು ಗರ್ವದೊಳಗಿದ್ದ ಮತ್ತು ಅಹಂಕಾರದೊಳಗಿದ್ದ. ಆಗ ನಾರದರು ಹೇಳ್ತಾರೆ, ನಾರದರನ್ನ ಕರೆದು ಹೇಳ್ತಾನ, ನೋಡು ನಾನೀಗ ಎಲ್ಲಕ್ಕಿಂತ ವಿಶಾಲವಾಗಿದ್ದೇನೆ, ಉಳಿದೆಲ್ಲ ನನಗಿಂತ ಚಿಕ್ಕವರು ಅಂಥೇಳಿ ದರ್ಪ ತೋರಿಸ್ಕೊತಾನ. ಆಗ ನಾರದರು, ವಿಂಧ್ಯ ನೀನು ಎಷ್ಟು ಮೂರ್ಖಿದ್ದಿದಿ, ನೀನು ತಲೆ ಎತ್ತಿ ನೋಡು, ಮೇಲೆ ನೋಡು, ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರ ಪುಂಜಗಳವ, ನೀನು ಅದ್ರ ಕೆಳಗಿದ್ದಿದಿ, ನೀನು ಎಲ್ಲಿ ನಿಂತಿದ್ದಿ ನೋಡು, ನಿನ್ನ ಗಾತ್ರ ಎಷ್ಟದ ನೋಡ್ಕೋ ಅಂತ ಹೇಳಿದಾಗ ವಿಂಧ್ಯ ಸುತ್ತಲೂ ನೋಡ್ತಾನೆ. ಅವ ಎಲ್ಲಿ ನಿಂತಿರ್ತಾನಂದ್ರೆ ಮೇಲೆ ಆಕಾಶ, ನಕ್ಷತ್ರ ಪುಂಜಗಳು, ಚಂದಪ್ಪ ಎಲ್ಲ ಕಾಣಿಸ್ತಿರ್ತಾವ ಅವನಿಗೆ. ಅವ ಕೆಳಗೆ ನೋಡ್ತಾನೆ. ನೋಡಿದ್ರೆ ಅವನಿಗೆ ಶಿವನ ಒಂದು ರುದ್ರಾಕ್ಷಿ ಕಾಣಿಸ್ತದ. ಅವ ಶಿವನ ಒಂದು ರುದ್ರಾಕ್ಷಿ ಮೇಲೆ ನಿಂತಿರ್ತಾನೆ. ಅಷ್ಟು ಅಂದ್ರೆ ಶಿವನ ಒಂದು ರುದ್ರಾಕ್ಷಿಗಿಂತಲೂ ಸಣ್ಣವನಾಗಿ ಅವ ಒಂದು ರುದ್ರಾಕ್ಷಿ ಮಣಿಗಿಂತಲೂ ಅವ ಸಣ್ಣವ ಕಾಣಿಸ್ತಾನ. ಆ ಕಡೆ ನೋಡ್ತಾನ ಬ್ರಹ್ಮ ಕಮಲ ಕಾಣಿಸ್ತದ, ಈ ಕಡೆ ನೋಡ್ತಾನ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಕಾಣಿಸ್ತದ. ನಾಚಿಕೆಯಿಂದ ಅವ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನ. ಶಿವನಿಗೆ ತನ್ನ ಅಪರಾಧ ಕ್ಷಮೆ ಬೇಡ್ಕೊಳ್ತಾನ. ಎಲ್ಲ ಕಡೆ ಬ್ರಹ್ಮನಾದ ಕೇಳಿಸ್ತಿರ್ತದ, ಓಂಕಾರ ನಾದ ಕೇಳಿಸ್ತಿರ್ತದ. ಅವಂಗ ಆನಂದ ಬಾಷ್ಪಗಳು ಸುರಿತಾ ಇರ್ತಾವ. ಆಮೇಲೆ ಅವ ಭೂಮಂಡಲದ ಮೇಲೆ ಓಂಕಾರೇಶ್ವರನ ರೂಪದೊಳಗೆ ನೀನು ಸ್ಥಾಪನ ಆಗಬೇಕು, ನನ್ನ ಮೂರ್ಖತನಕ್ಕೆ ಕ್ಷಮೆ ಬೇಡ್ಲಿಕ್ಕತ್ತೇನಿ, ನನ್ನ ಕ್ಷಮಾ ಮಾಡು ಅಂಥೇಳಿ ಅತಿ ಕಳಕಳಿಯಿಂದ ಬೇಡ್ಕೋತಾನ. ಅವ ಶಿವ ಅವಾಗ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಯಾರಿಗೇ ಆಯಿತು, ಯಾವುದಕ್ಕೆ ಆಯಿತು, ಬೃಹತ್ ಆಕಾರ ಮುಖ್ಯ ಅಲ್ಲ, ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ನಿರ್ದಿಷ್ಟ ಆಕಾರ ಇರ್ತದೆ. ಪ್ರತಿ ಆಕಾರಕ್ಕೆ ತನ್ನದೇ ಆದ ಒಂದು ಮಹತ್ವ ಇರ್ತದೆ. ಇರುವೆಗೆ ತನ್ನದೇ ಆದ ಮಹತ್ವ ಇದೆ, ಆನೆಗೆ ತನ್ನದೇ ಆದ ಮಹತ್ವ ಇದೆ. ಇರುವೆ ಆನೆ ಆದರೆ ಅಥವಾ ಆನೆ ಇರುವೆ ಆದರೆ ಅದು ಸರಿ ಇರುವುದಿಲ್ಲ. ಆದ್ದರಿಂದ ಆಕಾರದಲ್ಲಿ ಬೃಹತ್ ಅಥವಾ ವಿಶಾಲತೆಯನ್ನು ಹೊಂದೋಕ್ಕಿಂತನೂ ಗುಣದಿಂದ ಮಹತ್ವದಿಂದ ವಿಶಾಲತೆಯನ್ನು ಹೊಂದಬೇಕು, ಅದು ಅತ್ಯವಶ್ಯಕದ ಅಂಥೇಳಿ ಶಿವ ವಿಂಧ್ಯನಿಗೆ ತಿಳಿಸಿ ಹೇಳ್ತಾನ. ಆಮೇಲೆ ಭಾರತದೊಳಗೆ ಈಗಿನ ಮಧ್ಯಪ್ರದೇಶದೊಳಗೆ ಸ್ಥಾಪಿತಗೊಳ್ತಾನ ಓಂಕಾರೇಶ್ವರ ಅಂಥೇಳಿ ಸ್ಥಾಪಿತಗೊಳ್ತಾನ. ಓಂಕಾರೇಶ್ವರನ ಊರ್ಜಾ ಶಕ್ತಿ ಅತೀ ಪ್ರಬಲವಾಗಿರೋದರಿಂದ ಮೊದಲು ಓಂಕಾರೇಶ್ವರನ ದರ್ಶನ ಮಾಡಿ ನಂತರ ಅಲ್ಲೇ ಹತ್ತಿರವಿದ್ದ ಒಂದು ಅಮರೇಶ್ವರ ಅಂತ ಇನ್ನೊಂದು ಲಿಂಗ ಸ್ಥಾಪನೆ ಆಗಿದ್ದದ. ಅಲ್ಲಿ ಮಮಲೇಶ್ವರ ಅಂತನೂ ಅಂತಾರೆ, ಅಮಲೇಶ್ವರ ಅಂತನೂ ಅಂತಾರೆ, ಅಮರೇಶ್ವರ ಅಂತನೂ ಅಂತಾರೆ. ಮೊದಲು ಓಂಕಾರೇಶ್ವರನ ದರ್ಶನ ಮಾಡಿ ನಂತರ ಅಮರೇಶ್ವರನ ದರ್ಶನ ಮಾಡಿ ಪುಣ್ಯ ಗಳಿಸಬೇಕು ಅಂತ ನಮ್ಮಲ್ಲಿ ಒಂದು ಪ್ರತೀತಿ ಪದ್ಧತಿ ನಡ್ಕೊಂಡು ಬಂದದ. ಹಿಂಗೆ ಓಂಕಾರ ರೂಪಿಯಾದ ತ್ರಿಮೂರ್ತಿಗಳಿಂದ ಆದ ಪುಣ್ಯಕ್ಷೇತ್ರ ಭಾರತದ 12 ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ಈ ಓಂಕಾರದಿಂದಲೇ ಬಂದಿದ್ದು. ಆಗ ವಿಂಧ್ಯ ಹೇಳ್ತಾನೆ, ನನಗೆ ನನ್ನ ಮೂರ್ಖತನದ ಅರಿವು ಆಯಿತು, ಅಹಂಕಾರದೊಳಗೆ ನಾ ಮುಳುಗಿ ಹೋಗಿದ್ದೆ, ನೀನು ನನಗೆ ಸರಿಯಾದ ಮಾರ್ಗ ತೋರಿಸಿದಿ, ನಾನು ಆಕಾಶದಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಿದ್ದೆ, ಅದನ್ನು ನಾನು ನನ್ನ ಮಾತು ವಾಪಸ್ ತಗೋತೇನೆ, ನನ್ನ ಕ್ಷಮಾ ಮಾಡು ಅಂಥೇಳಿ ಅತಿ ಕಳಕಳಿಯಿಂದ ಅವನು ಬೇಡ್ಕೋತಾನೆ. ಶಿವ ಹೇಳ್ತಾನೆ, ಸುಖ ಶಾಂತಿ ಆಂತರಿಕ ಇರ್ತದೆ, ಅದು ಬಾಹ್ಯ ಪರಿಭಾಷಾ ಇರೋದಿಲ್ಲ. ಆಕಾರದಿಂದ ಸುಖ ಶಾಂತಿ ಸಂತೋಷಕ್ಕೆ ಏನೂ ಸಂಬಂಧ ಇಲ್ಲ, ಮತ್ತು ಪಡೀಲಿಕ್ಕೂ ಬರೋದಿಲ್ಲ. ಆಕಾರದ ಆಧಾರದ ಮೇಲೆ ಕೇವಲ ಅಹಂಕಾರ ಉತ್ಪನ್ನ ಆಗ್ತದೆ ವಿನಃ ಯಾವುದೇ ವಸ್ತು ಅಥವಾ ಯಾರೇ ಆಕಾರದಲ್ಲಿ ಸಣ್ಣವರಾಗಿದ್ದರೂ ಸಹ ಅವ್ರಿಗಿಂತ ಸಣ್ಣದು ವಸ್ತು ಅಥವಾ ಏನೋ ಆಕಾರದ್ದು ಇನ್ನೂ ಒಂದು ಏನೇ ಇದ್ದೇ ಇರ್ತದೆ. ಆಮೇಲೆ ಅಷ್ಟು ಅತಿ ವಿಶಾಲ ಆಗಿದ್ದರೂ ಸಹ ಅದಕ್ಕಿಂತ ಒಂದು ವಿಶಾಲದ್ದು ಇನ್ನೊಂದು ಏನಾದರೂ ಇದ್ದೇ ಇರ್ತದೆ. ಆದ್ದರಿಂದ ಆಕಾರದ ತುಲನಾ ಮಾಡೋದು ಯಾವತ್ತೂ ಸುಖ ಸಂತೋಷದ ಆಧಾರ ಆಗೋದಿಲ್ಲ, ಅದು ಶಾಶ್ವತ ಅಲ್ಲ ಅಂತ ಹೇಳಿ ಶಿವ ವಿಂಧ್ಯನಿಗೆ ಉಪದೇಶ ಮಾಡ್ತಾನೆ. ಅಹಂಕಾರ ಮತ್ತು ಭ್ರಮೆಯಿಂದ ದೂರ ಇರಬೇಕಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ, ಆಂತರಿಕ ಸುಖ ಶಾಂತಿಗಳಿಗೆ, ಮೋಕ್ಷ ದಾರಿಗೆ ಒಂದೇ ಒಂದು ಉತ್ತರ ಅಂತಂದ್ರೆ ಓಂಕಾರ.
ಬ್ರಹ್ಮಾಂಡದ ಬ್ರಹ್ಮನಾದ ಧ್ವನಿ ಏಕಾಕ್ಷರ ಓಂಕಾರ. ಪ್ರತಿ ವೇದ ಮಂತ್ರ ಸ್ತೋತ್ರ ಶ್ಲೋಕಗಳ ಪ್ರಾರಂಭದಲ್ಲಿ ಅತ್ಯವಶ್ಯಕವಾದ ಉಚ್ಚಾರ ಓಂ. ನಮಗೆಲ್ಲ ಗೊತ್ತಿದ್ದಂಗೆ ನಾವು ಯಾವುದೇ ದೇವರ ಪಠಣೆ ಮಾಡ್ಬೇಕಾರೆ ಅಂದ್ರೆ ಓಂ ನಮಃ ಶಿವಾಯ ಅಂತೀವಿ, ಓಂ ನಮೋ ನಾರಾಯಣಾಯ ಅಂತೀವಿ, ಓಂ ನಮೋ ದುರ್ಗಾಯ ನಮಃ, ಓಂ ಗಂ ಗಣಪತೇ ನಮಃ, ಹಂಗೆ ಎಲ್ಲ ಓಂ ಆಂಜನೇಯಾಯ ವಿದ್ಮಹೆ. ಯಾವುದೇ ಮಂತ್ರ ಶ್ಲೋಕ ಸ್ತುತಿ ಏನೇ ಮಾಡಬೇಕಾದ್ರೂ ನಾವು ಓಂಕಾರ ಇಲ್ಲದೆ ಎಂದು ಪ್ರಾರಂಭ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಾಡೋದಿಲ್ಲ. ಓಂ ಶಬ್ದಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ಮೂಲತಃ ಓಂ ಶಬ್ದನ ಅಲ್ಲ, ಶಬ್ದ ಸೃಷ್ಟಿಯಿಂದಾಗ್ಯದ, ಸೃಷ್ಟಿಯೊಳಗಾಗ್ಯದ. ಆದರೆ ಸಮಸ್ತ ಸೃಷ್ಟಿ ಎಲ್ಲದ ಓಂಕಾರದೊಳಗದ. ಹೀಗಾಗಿ ಓಂ ಶಬ್ದ ಅತೀತವಾಗ್ಯದ. ಮತ್ತು ಓಂನ ಅರ್ಥ ತಿಳಿದುಕೊಳ್ಬೇಕಂದ್ರೆ ಅದು ಸಾಧ್ಯ ಇಲ್ಲ, ಅದರ ಅನುಭವ ಮಾಡ್ಕೊಳ್ಬೇಕು. ಅನುಭವ ಹೆಂಗೆ ಮಾಡ್ಕೊಳ್ಳೋದು ಅಂತಂದ್ರೆ, ಯಾವುದೇ ವ್ಯಕ್ತಿಯೊಳಗೆ ಮನಸ್ಸಿನೊಳಗೆ ಯಾವುದೇ ಥರದ ಇಚ್ಛಾ, ಅಪೇಕ್ಷಾ, ಸ್ವಪ್ನ ಇವ್ಯಾವೂ ಇರಬಾರದು. ಆಗ ಓಂಕಾರದ ಅನುಭವ ಆಗ್ತದೆ. ಮನಸ್ಸು ಪೂರ್ಣ ರೂಪದಿಂದ ಶಾಂತ ಇರಬೇಕು, ನಿರ್ಮಲವಾಗಿರಬೇಕು. ಓಂಕಾರದ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ, ಹಿಂದೆಂದೂ ಆಗಿಲ್ಲ. ಯಾಕಂದ್ರೆ ಸಂಪೂರ್ಣ ಸೃಷ್ಟಿಯೇ ಓಂ ಒಳಗೆ ಅಡಗ್ಯದ, ಓಂಕಾರದೊಳಗೆ ಅಡಗ್ಯದ. ಓಂ ಅಂದ್ರನ ತ್ರಿಮೂರ್ತಿಗಳ ಉಚ್ಚಾರಣೆ, ಸ್ಮರಣೆ. ತ್ರಿಮೂರ್ತಿಗಳು ಬೇರೆ ಅಲ್ಲ, ಓಂಕಾರ ಬೇರೆ ಅಲ್ಲ. ಓಂಕಾರದ ಉಚ್ಚಾರಣೆಯಿಂದ ಮಾನಸಿಕ ವಿಕೃತಿ, ಅಹಂಕಾರ ಇವೆಲ್ಲ ದೂರ ಆಗ್ತವೆ. ಸಮಸ್ತ ದೇವತಾ ಸಮೂಹ ಪ್ರಸನ್ನರಾಗ್ತಾರೆ. ಸ್ವಚ್ಛ ನಿರ್ಮಲ ಮನಸ್ಸಿನಿಂದ, ಏಕಾಗ್ರತೆಯಿಂದ, ಶ್ರದ್ಧಾಭಕ್ತಿಯಿಂದ ಓಂಕಾರ ಉಚ್ಚಾರ ಮಾಡಿದವರಿಗೆ ಸಮಸ್ತ ದೇವತೆ ಗಣಗಳ ಆಶೀರ್ವಾದ ಇದ್ದೇ ಇರ್ತದೆ ಅನ್ನೋದ್ರೊಳಗೆ ಎಳ್ಳಷ್ಟು ಸಂದೇಹವಿಲ್ಲ ಅಂತ ಹೇಳ್ಬೋದು. ರಾಮಕೃಷ್ಣ ಪರಮಹಂಸರ ಒಂದು ಸನ್ನಿವೇಶ, ವಿದ್ಯೆ ಪರ್ವತದ ಕಥೆ ಆದಮೇಲೆ ನಾನು ಇನ್ನೊಂದು ಓಂಕಾರದ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇನೆಂದ್ರೆ ಶಿವ ಷಡಾಕ್ಷರ ಸ್ತೋತ್ರ, ಶಿವ ಷಡಾಕ್ಷರ ಮಂತ್ರ. ಈಗ ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ಶಿವ ಷಡಾಕ್ಷರ ಸ್ತೋತ್ರದೊಳಗೆ ಓಂ ನಮಃ ಶಿವಾಯ ಅಂತ ಬರ್ತದೆ. ಈ ಮೊದಲನೇ ಓಂಕಾರದ ಉಚ್ಚಾರ ಏನು ತಾತ್ಪರ್ಯ ಅದ ಅನ್ನೋದರ ಬಗ್ಗೆ ಒಂದು ಶ್ಲೋಕ ಅದ, ಅದೇನು ಹೇಳ್ತದೆ ಅನ್ನೋದನ್ನು ನಾವು ಸುರೇಖಾ ಮೇಡಮ್ನಿಂದ ಕೇಳೋಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರ ಬಿಂದು ಸಂಯುಕ್ತಂ ಎಂಬುದು ಶಿವನನ್ನು ಸ್ತುತಿಸುವ ಷಡಾಕ್ಷರ ಮಂತ್ರದ ಒಂದು ಭಾಗವಾಗಿದೆ. ಇದರ ಅರ್ಥ ಓಂಕಾರ ಬಿಂದುವಿನೊಂದಿಗೆ ಸೇರಿಕೊಂಡಿದೆ ಮತ್ತು ಬಿಂದು ಸಹಿತವಾದ ಓಂಕಾರವನ್ನು ಯೋಗಿಗಳು, ಯತಿಗಳು, ಸನ್ಯಾಸಿಗಳು, ತಪಸ್ವಿಗಳು, ಮಹಾಋಷಿಗಳು, ಮಹಾತ್ಮರು ಪ್ರತಿನಿತ್ಯವೂ ಧ್ಯಾನಿಸುತ್ತಾರೆ. ಮಹಾದೇವನು ಇಂತಹವರ ಹೃದಯದಲ್ಲಿ ಓಂಕಾರ ರೂಪಿಯಾಗಿ ಸದಾ ನೆಲೆಸಿರ್ತಾನೆ ಮತ್ತು ಸಮಸ್ತ ಸಿದ್ಧಿ ಮೋಕ್ಷ ಪ್ರದಾನವನ್ನು ಮಾಡ್ತಾನೆ. ಅಂತಹ ಓಂಕಾರ ರೂಪಿ ಮಹಾದೇವನಿಗೆ, ಶಿವನಿಗೆ ನನ್ನ ನಮಸ್ಕಾರಗಳು ಎಂಬುದೇ ಇದರ ಅರ್ಥ. ಓಂಕಾರ ಪ್ರಣವ ಮಂತ್ರ ಅಂದ್ರೆ ಪ್ರಾಣವನ್ನು ಜೀವಿತವಾಗಿ ಉಳಿಸಿಕೊಳ್ಳುವ ಒಂದು ಶ್ರೇಷ್ಠ ಮಂತ್ರ. ಓಂಕಾರ ಇದು ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತ ಅವಸ್ಥೆಗಳನ್ನು ಮೀರಿದಂಥ ತುರಿಯ ಅವಸ್ಥೆಯಲ್ಲಿರುವ ಓಂಕಾರ ಪ್ರಣವ ಮಂತ್ರ. ಇನ್ನು ಕೊನೆಯದಾಗಿ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೂ ಈ ಭಾಗ 3ನೇ ವಿಡಿಯೋದ ಅಂತ್ಯದಲ್ಲಿ ಓಂಕಾರದ ಬಗ್ಗೆ ಇನ್ನೊಂದು ಮಹತ್ವದ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದು ಏನಂತಂದ್ರೆ, ಕಾರ್ತಿಕೇಯ ಮಹಾಸ್ವಾಮಿಯು ತನ್ನ ತಂದೆಯಾದ ಶಿವನಿಗೆ ಓಂಕಾರದ ಉಪದೇಶವನ್ನು ಮಾಡಿದ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರ್ತಿಕೇಯ ವಿದ್ಯಾಧ್ಯಯನ ವಯಸ್ಸಿಗೆ ಬಂದಾಗ ತಂದೆಯಾದ ಶಿವ ಬ್ರಹ್ಮನ ಕಡೆ ಕಾರ್ತಿಕೇಯನನ್ನು ವಿದ್ಯಾಧ್ಯಯನಕ್ಕೆ ಗುರುಕುಲಕ್ಕೆ ಕಳಿಸ್ತಾನೆ.
ಅಲ್ಲಿ ಬ್ರಹ್ಮನ ಗುರುಕುಲದೊಳಗೆ ಬ್ರಹ್ಮ ಎಲ್ಲ ಮಕ್ಕಳಿಗೆ ಹೇಳಿಕೊಡು ಹಂಗೆ ಕಾರ್ತಿಕೇಯನಿಗೂ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಕಾರ್ತಿಕೇಯ ಅಕ್ಷರಾಭ್ಯಾಸ ಮಾಡಲಿಕ್ಕೆ ನಿರಾಕರಿಸ್ತಾನೆ. ಮತ್ತು ಕಾರಣ ಕೇಳಿದಾಗ ಹೇಳ್ತಾನೆ, ನನಗೆ ಅಕ್ಷರಾಭ್ಯಾಸ ಬೇಡ, ನನಗೆ ಓಂಕಾರದ ಅರ್ಥ ಮತ್ತು ಮಹತ್ವವನ್ನು ಹೇಳಿಕೊಡು ಅಂತ ಹೇಳಿ ಬ್ರಹ್ಮನಿಗೆ ಕೇಳ್ಕೊತಾನೆ. ಆಗ ಬ್ರಹ್ಮ ಹೇಳ್ತಾನೆ, ನೀ ಇನ್ನೂ ಭಾಳ ಸಣ್ಣವಿದ್ದಿ, ಮೊದಲು ಅಕ್ಷರಾಭ್ಯಾಸ ಮಾಡು, ಇನ್ನೂ ಸಾಕಷ್ಟು ಸಮಯ ಅದ, ನಿನಗೆ ಅಕ್ಷರಾಭ್ಯಾಸದ ಜ್ಞಾನ ಪೂರ್ತಿ ಆದ ಮೇಲೆ ನಿನಗೆ ಓಂಕಾರದ ಬಗ್ಗೆ ಹೇಳಿಕೊಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ಕಾರ್ತಿಕೇಯ ಕೇಳೋದಿಲ್ಲ, ನನಗೆ ಬಾಕಿ ಯಾವುದೂ ಬೇಡ, ಓಂಕಾರದ ಬಗ್ಗೆ ಹೇಳಿಕೊಡು ಅಂತ ಹಠ ಹಿಡಿದಾಗ ಬ್ರಹ್ಮ ಕಾರ್ತಿಕೇಯನನ್ನು ಕರ್ಕೊಂಡು ಶಿವನ ಹತ್ರ ಬಂದು ಬಿಟ್ಟು ಹೋಗ್ತಾನೆ. ನಿನ್ನ ಮಗ ಅಕ್ಷರಾಭ್ಯಾಸ ಮಾಡೋದಿಲ್ಲಂತ, ಅವನಿಗೆ ಸೀದಾ ಓಂಕಾರದ ಅರ್ಥ ಹೇಳ್ಕೊಡು ಅಂತ ಹೇಳಿ ಹಠ ಹಿಡಿದಿದ್ದಾನೆ, ಅದು ನನ್ನ ಕೈಲೇ ಸಾಧ್ಯ ಇಲ್ಲ ಅಂಥೇಳಿ ಅವನನ್ನು ಬಿಟ್ಟು ಹೋಗ್ತಾನೆ. ಆಗ ಶಿವ ಕೇಳ್ತಾನೆ ಕಾರ್ತಿಕೇಯನಿಗೆ, ಯಾಕೆ ನೀನು ಅಕ್ಷರಾಭ್ಯಾಸ ಮಾಡೋದಿಲ್ಲ, ಓಂಕಾರ ಸೀದಾ ಓಂಕಾರದ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಹೆಂಗೆ, ನೀನು ಸಣ್ಣವಿದ್ದಿ, ಓಂಕಾರದ ಬಗ್ಗೆ ನಿನಗೇನು ಗೊತ್ತದ ಅಂತ ಅಂದ್ಕೊಳ್ಳೆ ಕಾರ್ತಿಕೇಯ ಹೇಳ್ತಾನೆ, ನನಗೆ ಓಂಕಾರದ ಬಗ್ಗೆ ಜ್ಞಾನ ಅದ, ನಾನು ನಿನಗೆ ಹೇಳಬಲ್ಲೆ ಅದನ್ನು ಅಂತ ಅಂದ್ಕೊಳ್ಳೆ ಶಿವ ಮುಗುಳ್ನಗೆ ನಗ್ತಾನ. ಮತ್ತು ನೀ ನನಗೆ ಹೇಳಿಕೊಡ್ತೀಯಾ, ಹಾಗಾದರೆ ಹೇಳ್ಕೊಡು ಅಂಥೇಳಿ ಹೇಳಿದ ಕೂಡಲೇ ಅವ ಹೇಳ್ತಾನೆ, ನಾನು ನಿನಗೆ ಹೇಳ್ಕೊಡ್ಬೇಕು ಅಂತಂದ್ರೆ ನಾನು ಗುರುವಿನ ಸ್ಥಾನದೊಳಗೆ ಕೂಡಬೇಕು, ಗುರುವಿನ ಸ್ಥಾನದೊಳಗೆ ಕೂಡಬೇಕು ಅಂತಂದ್ರೆ ನಿನಗಿಂತ ಉಚ್ಚ ಸ್ಥಾನದೊಳಗೆ ನಾನು ಕೂತ್ಕೋಬೇಕು, ನನ್ನ ಸ್ಥಾನ ನಿನಗಿಂತ ಮೇಲಿರಬೇಕು, ಮೊದಲು ನನ್ನನ್ನು ಉಚ್ಚ ಸ್ಥಾನದೊಳಗೆ ಕೂಡಿಸು, ಅಂದ್ರೆ ನಾನು ಗುರು ಆಗ್ತೇನೆ ನಿನಗೆ, ಆಗ ನಾನು ನಿನಗೆ ಓಂಕಾರದ ಅರ್ಥವನ್ನು ಹೇಳಿಕೊಡ್ತೇನೆ, ಉಪದೇಶ ಮಾಡ್ತೇನೆ ಅಂದ್ಕೂಡಲೇ ಶಿವ ನಸು ನಕ್ಕು ಬಾಲ ಕಾರ್ತಿಕೇಯನನ್ನು ತನ್ನ ಹೆಗಲ ಮೇಲೆ, ತನ್ನ ಭುಜದ ಮೇಲೆ ಕೂಡಿಸ್ಕೋತಾನೆ. ಆಗ ಕಾರ್ತಿಕೇಯನಿಗೂ ಆನಂದ ಆಗ್ತದೆ, ಕಾರ್ತಿಕೇಯ ಶಿವನಿಗಿಂತ ಎತ್ತರವಾಗಿ ಕಾಣ್ತಾ ಇದ್ದೇನೆ ಅಂಥೇಳಿ ಬಹಳ ಖುಷಿ ಪಡ್ತಾನೆ. ಈಗ ನಾನು ಗುರುವಿನ ಸ್ಥಾನದೊಳಗಿದ್ದೇನೆ, ಇದನ್ನು ಹಂಗೆ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಗುರುವು ಉಪದೇಶ ಮಾಡಬೇಕಾದ್ರೆ ಶಿಷ್ಯನ ಕಿವಿಯೊಳಗೆ ಹೇಳಬೇಕು, ಹಾಗಾಗಿ ನಾನು ನಿನ್ನ ಕಿವಿಯೊಳಗೆ ಓಂಕಾರದ ಮಹತ್ವವನ್ನು ಉಪದೇಶ ಮಾಡ್ತೇನೆ ಅಂಥೇಳಿ ಶಿವನ ತಂದೆಯಾದ ಶಿವನ ಕಿವಿಯಲ್ಲಿ ಮಗನಾದ ಕಾರ್ತಿಕೇಯನು ಗುರುವಾಗಿ ಶಿವನ ಕಿವಿಯಲ್ಲಿ ಓಂಕಾರದ ಮಹತ್ವ ಮತ್ತು ಪ್ರಣವ ಮಂತ್ರದ ವಿಶೇಷತೆ ಶ್ರೇಷ್ಠತೆಯನ್ನು ಉಪದೇಶ ಮಾಡ್ತಾನೆ. ಹಿಂಗೆ ಈ ಸನ್ನಿವೇಶದೊಳಗೆ ಬಾಲ ಕಾರ್ತಿಕೇಯ, ಮಗ ಕಾರ್ತಿಕೇಯ ತಂದೆಯ ಗುರುವಾಗಿ ಓಂಕಾರವನ್ನು ಉಪದೇಶ ಮಾಡಿದ ಒಂದು ಸನ್ನಿವೇಶ, ಬಹಳ ಆನಂದದ ವಿಷಯ ಇದು. ಇನ್ನು ಒಂದು ವಿಷಯ ಹೇಳೋದು ಬಿಟ್ಟರೆ ಸರಿ ಹೋಗಲಿಕ್ಕಿಲ್ಲ. ಏಕಾಕ್ಷರ ಗಣಪತಿಯ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ನೋಡೇ ಬಿಡೋಣ. ನಾವು ಈಗಾಗಲೇ ಗಣೇಶ ಭುಜಂಗ ಭಾಗ 1 32 ಪ್ರಕಾರ ಗಣಪತಿಗಳ ಬಗ್ಗೆ ತಿಳ್ಕೊಂಡಿವಿ. ಅದರೊಳಗೆ 17ನೇ ಪ್ರಕಾರನ ಅಂದ್ರನ ಏಕಾಕ್ಷರ ಗಣಪತಿ. ಇಲ್ಲಿ ಏಕಾಕ್ಷರ ಅಂತಂದ್ರೆ ಗಂ, ಇದರ ಪೂರ್ಣ ಮಂತ್ರ ಓಂ ಗಂ ಗಣಪತಯೇ ನಮಃ. ಏಕಾಕ್ಷರ ಮಂತ್ರದ ವಿವರ ಸಾಕಷ್ಟು ಅದ, ಅದಕ್ಕಾಗಿ ನಾವು ಬೇರೆ ವಿಡಿಯೋವನ್ನು ಮಾಡಬೇಕಾಗ್ತದೆ. ಈಗ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಏಕಾಕ್ಷರ ಗಣಪತಿ 3 ಕಣ್ಣುಗಳುಳ್ಳ ಅರ್ಧಚಂದ್ರ ಸಹಿತನಾಗಿ ಪದ್ಮಾಸನದಲ್ಲಿ ಮೂಷಿಕ ವಾಹನನಾಗಿದ್ದಾನೆ. ಇವನಿಗೆ 4 ಕೈಗಳು, ಒಂದು ಕೈಯಲ್ಲಿ ದಾಳಿಂಬೆ ಹಣ್ಣು, ಒಂದು ಕೈಯಲ್ಲಿ ಪಾಶ, ಇನ್ನೊಂದು ಕೈಯಲ್ಲಿ ಅಂಕುಶ, ಹಾಗೂ 4ನೇ ಕೈ ವರದ ಹಸ್ತವಾಗಿದೆ. ವರಗಳನ್ನು ನೀಡುವಂಥ ವರದ ಹಸ್ತ ಮುದ್ರೆಯಲ್ಲಿ 4ನೇ ಕೈಯನ್ನು ತೋರಿದ್ದಾನೆ. ಏಕಾಕ್ಷರ ಗಣಪತಿಯನ್ನು ಆರಾಧಿಸುವುದರಿಂದ ನಮ್ಮ ಪಂಚೇಂದ್ರಿಯಗಳು ಹಾಗೂ ನಮ್ಮ ಮನಸ್ಸು ಹತೋಟಿಯಲ್ಲಿರ್ತದೆ, ನಿಯಂತ್ರಣದಲ್ಲಿರ್ತದೆ. ಉತ್ತರ ಫಾಲ್ಗುಣಿ ನಕ್ಷತ್ರದವರು ವಿಶೇಷವಾಗಿ ಆರಾಧಿಸುವ ಏಕಾಕ್ಷರ ಗಣಪತಿ ಹಾಗೂ ಮಂತ್ರ ಓಂ ಗಂ ಗಣಪತಯೇ ನಮಃ. ಇದರ ಜಪವು, ಇದರ ಪಠಣೆಯು ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ವಿಶೇಷ ಫಲಪ್ರದಾಯಕ ಆಗಿರ್ತದೆ. ಹಂಪಿ ಆಮೇಲೆ ನಂಜನಗೂಡಿಗೆ ದೇವಸ್ಥಾನದೊಳಗೆ ಏಕಾಕ್ಷರ ಗಣಪತಿಯ ಮೂರ್ತಿಗಳು ಬಹಳ ಸುಂದರವಾಗಿ ಅವ. ಯಾವಾಗಾದರೂ ಆ ಕಡೆ ಹೋದ್ರೆ ತಪ್ಪದೆ ದರ್ಶನ ಮಾಡ್ಕೊಂಡು ಬರ್ರಿ.
ಇನ್ನು 9ನೇ ಶ್ಲೋಕದೊಳಗೆ ಗಣೇಶ ಭುಜಂಗ ಕೃತಿಯ ಫಲಶ್ರುತಿಯನ್ನು ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ಕೇಳೋಣ. ಇಮಂ ಸುಸ್ತವಂ ಪ್ರಾತರುತ್ಥಾಯ ಭಕ್ತ್ಯಾ ಪಠೇದ್ಯಸ್ತು ಮರ್ತ್ಯೋ ಲಭೇತ್ ಸರ್ವಕಾಮಾನ್ ಗಣೇಶ ಪ್ರಸಾದೇನ ಸಿದ್ಧ್ಯಂತಿ ವಾಚೋ ಗಣೇಶೇ ವಿಭೌ ದುರ್ಲಭಂ ಕಿಂ ಪ್ರಸನ್ನೇ ಗಣೇಶೇ ವಿಭೌ ದುರ್ಲಭಂ ಕಿಂ ಪ್ರಸನ್ನೇ ಗಣೇಶೇ ವಿಭೌ ದುರ್ಲಭಂ ಕಿಂ ಪ್ರಸನ್ನೇ. ಇತಿ ಶ್ರೀ ಶಂಕರಾಚಾರ್ಯ ವಿರಚಿತ ಶ್ರೀ ಗಣೇಶ ಭುಜಂಗಂ ಸಂಪೂರ್ಣಂ. ಇಮಂ ಸುಸ್ತವಂ ಪ್ರಾತರುತ್ಥಾಯ ಭಕ್ತ್ಯಾ ಪಠೇದ್ಯಸ್ತು ಮರ್ತ್ಯೋ ಲಭೇತ್ ಸರ್ವಕಾಮಾನ್. ಈ ಮೊದಲು 2 ಸಾಲಿನಲ್ಲಿ ಗಣೇಶ ಭುಜಂಗ ಸ್ತೋತ್ರವನ್ನು ಯಾರು ಬೆಳಗಿನ ಜಾವದಲ್ಲಿ ಶ್ರದ್ಧಾಭಕ್ತಿಯಿಂದ ನಿರ್ಮಲ ಮನಸ್ಸಿನಿಂದ ಪಠಿಸುತ್ತಾರೋ ಅವರ ಸರ್ವ ಇಷ್ಟಾರ್ಥ ಕಾಮನೆಗಳು ಪೂರ್ಣಗೊಳ್ಳುವವು ಅಂತ ಹೇಳ್ತಾರೆ. ಗಣೇಶ ಪ್ರಸಾದೇನ ಸಿದ್ಧ್ಯಂತಿ ವಾಚೋ. ಗಣೇಶನ ಪ್ರಸಾದ ರೂಪದಲ್ಲಿ ಅವರಿಗೆ ವಾಕ್ಸಿದ್ಧಿ ಲಭಿಸುವುದು, ಅಂದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ವಿಚಾರಗಳು ಸಿದ್ಧಿಯಾಗುವವರು, ಅವರು ಆಡಿದ ಮಾತುಗಳು ಸಿದ್ಧಿಯಾಗುವು. ಸಿದ್ಧಪುರುಷರು ಅಂತ ಇರ್ತಾರಲ್ಲ, ನಾವು ನೋಡಿರ್ತೇವೆ ಎಲ್ಲ ಕಡೆ. ಗಣೇಶೇ ವಿಭೌ ದುರ್ಲಭಂ ಕಿಂ ಪ್ರಸನ್ನೆ. ಹೀಗೆ ಪ್ರಸನ್ನ ಗಣೇಶನ ಅನುಗ್ರಹ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನೂ ಅಸಾಧ್ಯವಾಗುವುದಿಲ್ಲ, ಏನೂ ದುರ್ಲಭ ಇರೋದಿಲ್ಲ. ಎಲ್ಲ ಇಷ್ಟಾರ್ಥ ಕಾಮನೆಗಳು ಕಾರ್ಯಗಳು ಸಿದ್ಧಿಯಾಗಿ ಸುಗಮವಾಗ್ತವ ಎಂಬುದೇ ಈ ಶ್ರೀ ಗಣೇಶ ಭುಜಂಗದ ತಾತ್ಪರ್ಯ ಅಂತ ಹೇಳಿ ಜಗದ್ಗುರುಗಳು ತಿಳಿಸಿದ್ದಾರೆ. ಇನ್ನು ಇತರ ಅನುಭವಿಸಿದ್ದ ಕೆಲವು ಫಲಗಳನ್ನು ಸಹ ನಾವು ಇದರಲ್ಲಿ ನೋಡೋಣ. ಚೌತಿಯ ದಿನದಂದು, ಅದು ಶುಕ್ಲ ಪಕ್ಷದ ಚೌತಿ ಆಗಿರ್ಬೋದು, ಕೃಷ್ಣ ಪಕ್ಷದ ಚೌತಿಯೇ ಆಗಿರಬಹುದು, ಚೌತಿಯ ದಿನದಂದು ಈ ಕೃತಿಯ ವಿಶೇಷ ಪಠಣೆ ಅತೀ ವಿಶೇಷ ಫಲ ಕೊಡುವುದು. ಹಂಗೆ ನೋಡಿದ್ರೆ ಪ್ರತಿನಿತ್ಯ ಇದನ್ನು ಹೇಳಬೇಕು. ಆದರೂ ಚೌತಿಯ ದಿನದಂದು ಈ ಗಣೇಶ ಭುಜಂಗ ವಿಶೇಷ ಫಲ ಕೊಡ್ತದೆ. ಸಕಲ ಸಂಕಟಗಳು ದೂರ ಆಗ್ತವೆ, ದಂಪತಿಗಳ ನಡುವೆ ಸಂಬಂಧ ಅನ್ಯೋನ್ಯವಾಗಿರ್ತದೆ, ಪರಿವಾರದ ಎಲ್ಲ ಸದಸ್ಯರ ಮಧ್ಯ ಐಕ್ಯತೆಯನ್ನು ಉಂಟು ಮಾಡ್ತಾವೆ. ನಾವು ಸಾಕಷ್ಟು ಪರಿವಾರದೊಳಗೆ ಜಗಳಗಳನ್ನು ನಾವು ಕಾಣ್ತೇವೆ. ಅದು ಈಗಿನ ಕಾಲದೊಳಗಂತೂ ಅತಿ ಹೆಚ್ಚಾಗಿದೆ. ಪರಿವಾರದೊಳಗೆ ಒಗ್ಗಟ್ಟಿರಬೇಕು, ಐಕ್ಯತೆ ಇರಬೇಕು ಅಂತಂದ್ರೆ ಗಣೇಶ ಭುಜಂಗ ನಿತ್ಯ ಪಠಣೆ ಮನೆಯಲ್ಲಿ ಎಲ್ಲ ಸದಸ್ಯರು ಮಾಡುವುದು ಅತಿ ಅವಶ್ಯಕ. ಸಂಪತ್ತು ಉದ್ಯೋಗ ಬೇಕಾದರೂ 48 ದಿನ ಇದನ್ನು ಒಂದು ಮಂಡಲ ಅಂತ ಪರಿಗಣಿಸಿ 48 ದಿನ ಈ ಶ್ರೀ ಗಣೇಶ ಭುಜಂಗವನ್ನು ನಿರ್ಮಲ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಪಠಿಸಿದರೆ ಸಂಪತ್ತು ಉದ್ಯೋಗ ಲಭಿಸ್ತದೆ. ಗಣಪತಿ ದೇವಸ್ಥಾನದೊಳಗೆ ಈ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆ 18 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ ಅಥವಾ 28 ಪ್ರದಕ್ಷಿಣೆ ಹಾಕಿದ್ರೆ ಭೂ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಲಭಿಸ್ತದಂತ. 21 ದಿನ ಪ್ರದಕ್ಷಿಣೆ ಹಾಕೋತ ಪಠಣೆ ಮಾಡಿದರೆ ಜಾತಕದಲ್ಲಿರುವ ಎಲ್ಲ ದೋಷಗಳು ಪರಿಹಾರ ಆಗ್ತಾವಂತ. ಸಾಲ, ಬಡತನ, ದರಿದ್ರ ಎಲ್ಲ ದೂರ ಆಗ್ತವ. ಯಾರ್ದಾದ್ರೂ ಕೇತು ದಶೆ, ಅಂತರ್ದಶೆ ನಡೀತಾ ಇದ್ರೆ ಆ ದಶಾ ಮತ್ತು ಅಂತರದ ಕೇತು ದಶಾ ಮತ್ತು ಅಂತರ್ದಶೆ ಒಳಗೆ ಇದನ್ನು ಪಠಣ ಮಾಡಿದ್ರೆ ಇದು ಅತಿ ಉತ್ತಮ ಪರಿಹಾರವನ್ನು ನೀಡ್ತದೆ ಅಂಥೇಳಿ ಈ ಎಲ್ಲ ಫಲಗಳನ್ನು ಫಲಶ್ರುತಿಯನ್ನು ಶ್ರೀ ಗಣೇಶ ಭುಜಂಗದ ಮೂಲಕ ನಾವು ಕೇಳಿದ್ದೇವೆ, ನೋಡಿ ಆನಂದಿಸಿದ್ದೇವೆ. ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ. ಭಗವತ್ಪಾದರ ಕೃತಿಯನ್ನು 3 ಭಾಗಗಳೊಳಗೆ ನಾವು ಹೇಳೇವಿ. ಎಲ್ಲರೂ 3 ಭಾಗಗಳನ್ನು ಒಂದಾದ ಮೇಲೆ ಇನ್ನೊಂದಂತೆ ಕ್ರಮವಾಗಿ ನೋಡಿ ಎಲ್ಲ 8 ಶ್ಲೋಕ ಮತ್ತು ಫಲಶ್ರುತಿಯನ್ನು ಆನಂದಿಸುವಿರಿ ಅಂಥೇಳಿ ನಾನು ಆಶಿಸ್ತೇನೆ. ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಕೋಟಿ ಕೋಟಿ ನಮಿಸುತ್ತಾ ಇಂದಿನ ವಿಡಿಯೋಕ್ಕೆ ಇಲ್ಲಿಯೇ ವಿರಾಮ ನೀಡೋಣ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಪುನಃ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.